ಬದುಕಿನಲ್ಲಿ ಇದ್ದಕ್ಕಿದ್ದಂತೆ ಕಷ್ಟಗಳು ಬರ್ತವೆ. ಚೆನ್ನಾಗಿ ಇದ್ದ ಬದುಕು ದುರ್ಭರ ಅಂತ ಅನಿಸೋದಕ್ಕೆ ಶುರುವಾಗತ್ತೆ. ಕೆಲವೊಮ್ಮೆ ಇಷ್ಟು ಪ್ರಮಾಣದಲ್ಲಿ ಅಲ್ಲ ಅಂತ ಆದರೂ ಪ್ರತಿದಿನ ಏನೋ ಒಂದಾಗತ್ತೆ, ಸುಮ್ಮನೆ ನೋವಾಗತ್ತೆ. ನಾವು ಕಾರಣವಾಗಿರೋದಿಲ್ಲ, ನಾವೇನೋ ಮಾಡಿರೋದಿಲ್ಲ, ಆದರೂ ಆಗುತ್ತಾ ಇರುತ್ತೆ. ಹೀಗೆ ಯೋಚಿಸದ ಕಷ್ಟ ನಷ್ಟಗಳು, ದುಃಖ ದುಮ್ಮಾನಗಳು ನಮ್ಮನ್ನು ದಿನವೂ ಆವರಿಸ್ತಲೇ ಇರುತ್ತವೆ. ಇಲ್ಲೊಬ್ಬ ಪ್ರಾಜ್ಞೆ ಹೇಳ್ತಾನೆ, ಹೀಗೆ ಕಷ್ಟ ನಷ್ಟಗಳು ಹೇಳದೆ ಕೇಳದೆ ಬಂದು ಬಿಡ್ತವೆ ಅಂತ ಚಿಂತಿಸಬೇಡಿ. ಹಾಗೆಯೇ ಸುಖ ಕೂಡ ಬರ್ತಾ ಇರುತ್ತೆ ಅನ್ನೋದನ್ನು ಗುರುತಿಸಿಕೊಳ್ಳಿ. ಸಂತೋಷ ಕೂಡ ಇದ್ದಕ್ಕಿದ್ದಂತೆ ಬರುತ್ತೆ. ಒಂದು ಸಣ್ಣ ಸಂತೋಷ ಇರ್ಬೋದು, ಒಂದು ದೊಡ್ಡ ಸಂತೋಷ ಇರ್ಬೋದು. ನಾವು ಯೋಚಿಸದೆ ಪ್ರತಿದಿನವೋ, ಆ ವಾರದಲ್ಲೋ, ಆ ತಿಂಗಳಿನಲ್ಲೋ ಯಾವುದೋ ಖುಷಿ ಕೊಡುವ ಸಂಗತಿಗಳು ಕೂಡ ನಡೆದು ಹೋಗುತ್ತೆ, ಸುಖ ಪಡ್ತೀವಿ. ಹಾಗಾಗಿ ಸುಖ ದುಃಖ ಎರಡು ಇದ್ದಕ್ಕಿದ್ದಂತೆ ಬರ್ತಲೇ ಇರ್ತವೆ ಒಂದಾದ ಮೇಲೊಂದು. ದುಃಖದ ವಿಷಯಕ್ಕೆ ಮಾತ್ರ ದುಃಖಿಸ್ತಾ ಇರಬೇಡಿ. ಯಾಕೆ ಅಂತ ಅಂದರೆ ಈ ಸುಖ ದುಃಖಗಳೆಲ್ಲ ಇದ್ದಕ್ಕಿದ್ದಂತೆ ಬರ್ತಾ ಇರೋದೇನಿದೆ, ನಾವು ನಮ್ಮ ಕ್ರಿಯೆಯ ಆಧಾರವಾಗಿ ಅಲ್ಲದೆ ತನ್ನಷ್ಟಕ್ಕೆ ಬರುವ ದುಃಖವೋ ಸುಖವೋ ಏನಿದೆ, ಅದಕ್ಕೆ ನಮ್ಮ ಪೂರ್ವಾರ್ಜಿತವಾದ ಕರ್ಮ ಕಾರಣ. ಆ ಕರ್ಮ ಮಾಡಿದ್ದೇವೆ ನಾವು ಪೂರ್ವದಲ್ಲಿ, ಅದರ ಫಲ ಬರ್ತಾ ಇರುತ್ತೆ. ಅದು ಸುಖವಾದರೂ ಬರಲಿ, ದುಃಖ ಆದರೂ ಬರಲಿ, ಈಗ ಚೆನ್ನಾಗಿ ಬದುಕೋಣ. ಅಚಿಂತಿತಾನಿ ದುಃಖಾನಿ ಯಥೈವಾಯಾಂತಿ ದೇಹಿನಾಂ ಸುಖಾನ್ಯಪಿ ತಥಾ ಮನ್ಯೆ ದೈವಮತ್ರಾತಿರಿಚ್ಯತೆ. ಶುಭಂ ಭೂಯಾತ್. ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ. ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು. ಇಂದೇ ಕರೆ ಮಾಡಿ 8050124365.